ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇಲ್ಲಿ ನೋಡ್ರಿ, ಮನ್ಯಾನ ಗೋಧಿ ಇತ್ತು ರೀ. ಮನ್ಯಾನ ಗೋಧಿನ ನಾವು ರವೆ ಒಡಿಸ್ಬಿಟ್ಟಿರ್ತೇವೆ. ಯಾಕಂದ್ರೆ ನಾವು ರೈತರಾಗಿರೋದ್ರಿಂದ ರೀ ನಮಗೆ ಡೈಲಿ ಉಪ್ಪಿಟ್ಟು ಹೊಲಕ್ಕೆ ನಾಷ್ಟ ಕಟ್ಟೋದಿರ್ತೈತಿ. ಅದಕ್ಕೆ ರೀ ಒಂದು 10-15 kg ರೀ ಒಮ್ಮೆ ರವೆ ಒಡಿಸಿಟ್ಟಿವಪ್ಪ ಅಂತಂದ್ರೆ ಹಂಗೆ ಇಟ್ಟರೆ ಹುಳ ಹತ್ತವ್ರಿ. ಅದಕ್ಕೆ ಸ್ಟಾರ್ಟಿಂಗ್ ಅದನ್ನಷ್ಟು ಹುರ್ಕೊಂಡು ಇಟ್ಬಿಡ್ತೇನಂತ. ಯಾಕಂದ್ರೆ ಆ ಅವಸರಲೆ ಪಟ್ನ ಒಂದು 4-5 ಮಂದಿದ ಉಪ್ಪಿಟ್ಟು ಕಟ್ಟಂತ ಹೇಳ್ಬಿಡ್ತಾರೋ ಹೊರಗಡೆಯಿಂದ ಬಂದು. ಹುರಿದಿದ್ದ ನಮ್ಮ ಕಡೆ ಆಲ್ರೆಡಿ ಇತ್ತಂದ್ರೆ ರೀ ಪಟ ಪಟ ಅಂತ ಎಲ್ಲ ಮಾಡಿ ಇಟ್ಬಿಡಕ್ಕೆ ಬರ್ತೈತಿ. ಇದೊಂದೇ ರವೆ ಅಲ್ರಿ, ನೀವು ಸಣ್ಣ ರವೆ ಬಾಂಬೆ ರವೆ ಅಂತಿರಲ್ರಿ, ಹೆಚ್ಚು ಏನಾರ ಇತ್ತಂದ್ರೆ ಈ ರೀತಿಯಾಗಿ ಎಣ್ಣೆ ಹಾಕ್ದನ ಹಂಗೆ ನಾವು ಪೂರ್ತಿ ಹುರಿದ ಪೂರ್ತಿ ತನಗಾಗುವವರೆಗೂ ರೀ ನಿಂತ ಮಾರನೇ ದಿನ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಕಟ್ಟಿಡೋದ್ರಿಂದ ರೀ ಆರಾಮಾಗಿ 2-3 ತಿಂಗಳ ಒಂಚೂರು ಹುಳ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ನಾನು ರಾತ್ರಿನೇ ಎಲ್ಲ ಹುರಿದಿಟ್ಬಿಟ್ಟಿನಿ. ಇನ್ನು ಬೆಳಿಗ್ಗೆ ಎದ್ದ ಅಷ್ಟೂ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಕಟ್ಟಿಡಾತೀನಿ. ಬಳೊತ್ತಿನ ಕೆಲಸದು ಏನಾರ ಇತ್ತಂದ್ರೆ ಒಲಿನ ಹಚ್ಬಿಟ್ಟಿರ್ತೀವಿ, ಒಲೆ ಮೇಲಿನ ಕೆಲಸನ ಮಾಡಿಬಿಡ್ತೇವಂತ ನೋಡ್ರಿ. ಏನೇ ಅಂದರೂ ರೀ ಮನ್ಯಾನ ಗೋಧಿ ಉಪ್ಪಿಟ್ಟಾಗಲಿ, ಸಜ್ಕದ ಹೋಳಿಗೆ ಆಗಲಿ ಮತ್ತು ಸಜ್ಕಾಗಲಿ ಎಲ್ಲ ಟೇಸ್ಟಾಗಿ ಕೊಟ್ಬಿಡ್ತೈತ್ರಿ. ಯಾಕಂದರೆ ಕೆಂಪು ರವೆ ಅಂದ್ರೆ ಜವಾರಿ ಗೋಧಿ ರವಾನ ಒಡಿಸ್ಬಿಟ್ಟಿರ್ತೀವಿ. ನೋಡಿರಿ, ಇಷ್ಟ ದುಂಡೆಗೆ ಹುರಿದ ಇಟ್ಬಿಟ್ಟಿದ್ದೇನಂತ ನೋಡಿರಿ. ಇಷ್ಟ ಆಯಿತು. ಇನ್ನು ಪೂರ್ತಿ ತನಗಾದಿಂದ ಇದನ್ನೆಲ್ಲ ಗಂಟು ಸೈಡ್ ಇಟ್ಟಿಂದ್ರಿ ಮಾರನೇ ದಿನ ಬೆಳಿಗ್ಗೆದ್ದ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ರಿ. ಮತ್ತು ನಮ್ದು ಆ್ಯಸ್ ಇಟ್ ಈಸ್ ಕೆಲಸ ಇರತೈತ್ರಿ. ನಡ್ರಿ ಅಡುಗೆ ಮನೆ ಕಡೆ ಹೋಗೋಣಂತೆ. ಏನೂ ಅಡುಗೆ ಇಲ್ಲ, ರೊಟ್ಟಿ ಇಲ್ಲ ಅಂದರೂ ರೀ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ನಮ್ಮ ಸಿಂಕ್ ತುಂಬ ಹೋಗ್ಬಿಟ್ಟಿರ್ತೈತಿ. ನಾನಿಲ್ಲೇ ಹತ್ತರಿಕೆ ಸೊಪ್ಪಿನ ಪಚಡಿ ಮತ್ತು ಹತ್ತರಿಕೆ ಸೊಪ್ಪಿನ ಪಲ್ಯ ಮಾಡಿದ್ದೇನಂತ್ರಿ ಇವತ್ತಿನ ರೊಟ್ಟಿ ಜೊತೆ ಊಟಕ್ಕೆ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ರಿ, ಯಾರಿಗೆ ಹೇಳೋದು. ಇಷ್ಟೆಲ್ಲ ಮಾಡಿರಿ ಬೆಳಗಿನ 10 ಗಂಟೆಗಾರ ಮತ್ತು ಎನಿ ಕಂಡೀಷನ್ ಜೋಳದ ರೊಟ್ಟಿ ಬೇಕ್ರಿ. ಇನ್ನು ಜೋಳದ ನುಚ್ಚು ಮಾಡತ್ತೇನಂತ್ರಿ. ಜೋಳದ ರೊಟ್ಟಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡೋಣ. ಎಲ್ಲರಿಗೂ ಬೇಕ್ರಿ. ನೋಡಿರಿ, ಇಷ್ಟು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಮಜ್ಜಿಗೆ ಒಳಗೆ ತೋರಿಸಿ ರಾತ್ರಿ ಅದನ್ನು ನೆನೆ ಇಟ್ಬಿಟ್ಟಿರ್ತೀವಿ. ಇಲ್ಲಿ ನೋಡಿರಿ ತೋರ್ಸತ್ತೇನಲ್ಲ, ಇದು ನೆನೆದಿದ್ದ ನುಚ್ಚು. ಅಂದ್ರೆ ಬೆಳಿಗ್ಗೆ ಬೇಕಂದ್ರೆ ರಾತ್ರಿ ಕಲಿಸಿಡ್ತೇವೆ ರೀ, ರಾತ್ರಿ ಬೇಕಂದ್ರೆ ಬೆಳಿಗ್ಗೆ ಕಲಿಸಿಟ್ಬಿಟ್ಟಿರ್ತೀವಿ. ಎಷ್ಟು ನೆನಿತೈತಲ್ಲ ಅಷ್ಟು ಟೇಸ್ಟ್ ಚಲೋ ಕೊಟ್ಬಿಡ್ತೈತಿ. ನೋಡಿರಿ, ಇಲ್ಲೇ ನುಚ್ಚಿಗೂ ನಾನು ಹೆಸರು ಇಟ್ಬಿಟ್ಟಿನಿ. ಹೆಸರು ಎಲ್ಲ ರೆಡಿ ಆಗೈತಿ. ಇನ್ನು ಇದನ್ನು ಕಲಿಸ್ಕೊಂಡು ಏನು ಇಟ್ಕೊಂಡಿದ್ದೀವಲ್ಲ ರೀ ಜೋಳದ ನುಚ್ಚು, ಅದನ್ನು ಇದಕ್ಕೆ ಸೇರಿಸಿ ಒಂದು ಮಸ್ತ್ ಪೈಕಿ ಮಿಕ್ಸ್ ಕೊಟ್ಬಿಡೋನು. ಕೈ ಬಿಟ್ರಂದ್ರೆ ಪೂರ್ತಿ ಗಂಟೆ ಆಗಿಬಿಡ್ತೈತಿ. ಪೂರ್ತಿ ಅದು ನುಚ್ಚೆಲ್ಲ ಕೂಡುವರೆಗೂ ರೀ ಪೂರ್ತಿ ಕಲಿಸ್ಕೊಂಡಂತ ಸ್ವಲ್ಪ ಉಪ್ಪು ಹಾಕಿ ಕುದಿಸಿಟ್ರೆ ಇದ್ರ ಕೆಲಸ ಮುಗ್ದಂಗೆ ಆತು ನೋಡ್ರಿ. ಇಲ್ಲಿ ನೋಡ್ರಿ, ಇಷ್ಟ ಆಯಿತು. ಇನ್ನು ಇದನ್ನೆಲ್ಲ ಸೈಡ್ ಎತ್ತಿಟ್ಟು ಇನ್ನು ಜೋಳದ ರೊಟ್ಟಿಗೆ ಬಡಿಯೋ ನಡಿರಲ್ಲ, ಮತ್ತೆ ತಡ ಮಾಡೋದು. ಏನು ಕೂಡ್ಸೋದು ಬೇಡ, ಏನು ಬೇಡ್ರಿ. ನಮ್ಮ ಜೋಳದ ಹಿಟ್ಟಿನಲ್ಲಿ ಜಿಗಟಿತ್ತಂದ್ರೆ ಮತ್ತು ಜೋಳ ಚಲೋ ಇದ್ದಿರಿ ಏನು ಮಿಕ್ಸ್ ಮಾಡೋದು ಬೇಡ. ಮಸ್ತ್ ಪೈಕಿ ರೊಟ್ಟಿ ಬರ ಅಂತ ಉಬ್ಬಿ ತೆವಿ ಮೇಲೆ ನಿಂದ್ರಗಂದ ಓಡಿ ಬಂದುಬಿಡ್ತಾವೆ. ನಾನಿಲ್ಲೇ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟಿನ ನೀರೇ ಹೆಸರು ಇಟ್ಬಿಟ್ಟಿದ್ದೇನೆ ರೀ. ಆದಷ್ಟು ಜಿಗಟಿನ ರೊಟ್ಟಿನ ಮಾಡೋದ್ರಿಂದ ರೀ ರೊಟ್ಟಿನೂ ಭಾಳ ಸಾಫ್ಟಾಗೆ ಬಂದುಬಿಡ್ತಾವೆ. ನೋಡ್ರಿ, ಇಲ್ಲಿ ನೀರು ಹಾಕಿಲ್ಲ ನಾನು, ಅದೇ ಜಿಗಟೊಳಗೆ ರೀ ಹದವಾಗಿ ನಾದ್ಕೊಂಡ್ಬಿಡತ್ತನಂತ. ಇದೇನು ರೊಟ್ಟಿ ಬಡಿತೇವಲ್ರಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ನಾವು ಎಷ್ಟು ಹದವಾಗಿ ನಾದ್ತೇವಲ್ರಿ ಅಷ್ಟು ಮಸ್ತ್ ಪೈಕಿ ರೊಟ್ಟಿ ಬಂದುಬಿಡ್ತಾವೆ. ನೋಡಿರಿ ತೋರ್ಸಾತೇನೆ, ನೀರು ಹಾಕಿಲ್ಲ ಏನೂ ಇಲ್ಲ, ಎಷ್ಟು ಚಂದ ಹದವಾಗಿ ನಮ್ಮ ರೊಟ್ಟಿ ಬರತ್ತಾವಂತ. ಈಗಾಗಲೇ ನಂದು ಡೈಲಿ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನಂತ್ರಿ. ಎಲ್ಲರೂ ಇಷ್ಟಪಟ್ಟ ನೋಡಿದ್ರಿ, ಭಾಳ ಖುಷಿ ಆಯಿತು. ಯಾರು ನೋಡಿಲ್ಲಲ್ಲ ಅವ್ರಿಗೆ ಲಿಂಕ್ ಹಾಕಿರ್ತಾನಂತ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಲಿಂಕ್ ಇರ್ತೈತಿ, ಹೋಗಿ ಚೆಕ್ ಮಾಡಿರಿ. ನೋಡಿರಿ, ರೊಟ್ಟಿ ಬಡ್ಯಾಕ ಎಷ್ಟೊಂದು 50 ರೊಟ್ಟಿ ಬಡಿ ಅಂದರೂ ಪಟ ಪಟ ಬಡದ ಒಗೆದು ಬಿಡ್ತೇವೆ. ರೊಟ್ಟಿನೂ ರೀ ಒಂದಕ್ಕಿಂತ ಒಂದು ಉಬ್ಬಿ ಅಷ್ಟು ಚಂದ ಬರತ್ತಾವು. ಮತ್ತು ಒಂದು ರೊಟ್ಟಿ ಆಗೋ ಅಷ್ಟೊತ್ತಿಗೆ ರೀ ತೆವೆಂದು ಒಂದು ರೊಟ್ಟಿ ಬೆಂದ ನಮ್ದು ರೆಡಿಯಾಗೇ ಬಿಟ್ಟಿರ್ತೈತಿ ನೋಡ್ರಿ. ಇನ್ನು ಫೈನಲ್ ಆಗ್ರಿ ಎಲ್ಲ ರೊಟ್ಟಿ ಬಿಡೋದಾದಿಂದ ಊಟಕ್ಕಂತಿ ಕೊಡಲೇಬೇಕ್ರಿ. ನಮ್ಮ ರೈತರ ಮನೆಯ ಕತಿ ಏನು ಕೇಳ್ತಿರ್ಬಿಡ್ರಿ. ಬೆಳಿಗ್ಗೆ 8 ಗಂಟೆಗೆ ಮಕ್ಕಳಿಗೆ ಚಪಾತಿ ಮಾಡಿ ಅವ್ರನ್ನ ಕಳಿಸಿದ್ರೆ 9 ಗಂಟೆಗೆ ಹೊಲಕ್ಕೆ ಉಪ್ಪಿಟ್ಟು ಮಾಡಿ ನಾಷ್ಟ ಕೊಟ್ಟಿದ್ದೇನೆ ರೀ. ಇನ್ನು 10 ಗಂಟೆಗೆ ರೀ ನಮ್ಮ ಮಾವನವ್ರಿಗೆ ಎನಿ ಕಂಡೀಷನ್ ರೊಟ್ಟಿ ಬೇಕು. ಅದಕ್ಕೆ ರೊಟ್ಟಿ ಮಾಡಿ ಮತ್ತು ಹೊಲದಿಂದ ಬರೋರ್ಗು ಮಧ್ಯಾಹ್ನಕ್ಕೆ ರೊಟ್ಟಿ ಅಂತ ಬೇಕ್ರಿ. ಎಲ್ಲರಿಗೂ ಸೇರಿ ರೊಟ್ಟಿ ಮಾಡಿಬಿಟ್ಟಿದ್ದೇನಂತ. ಇನ್ನು ಫಸ್ಟ್ ರೊಟ್ಟಿನ ರೀ ನಮ್ಮ ಮಾವನವ್ರಿಗೆ ಕೊಟ್ಟು ಬಂದುಬಿಡೋಣಂತ. ಆದರೂ ರೀ ಹಳೆ ಮಂದಿ ಎಷ್ಟು ಗಟ್ಟಿ ಇರ್ತಾರಂದ್ರೆ ಈಗಿನವರು 1-2 ರೊಟ್ಟಿ ತಿನ್ನಕ್ಕೆ ಒದ್ದಾಡಿ ಹೋಕ್ಕೇವಿ. ಅಂಥದ್ರಾಗ 3-4 ರೊಟ್ಟಿ ತಿಂದ್ರಿ ನುಚ್ಚು ಹಾಲು ಉಂಡ ಆರಾಮಾಗಿರ್ತಾರೆ. BP ಇಲ್ಲ, ಶುಗರ್ ಇಲ್ಲ ರೀ, ಅಷ್ಟು ಹೆಲ್ದಿಯಾಗಿರ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಒಂದು ಸೈಡ ರೊಟ್ಟಿ ಇಟ್ಟಿದ್ದೀನಿ, ಇನ್ನೊಂದು ಸೈಡ ನುಚ್ಚು ಹಾಲು ತೆಗೆದುಬಿಟ್ಟಿದ್ದೀನಿ ರೀ. ಯಾಕಂದರೆ ಭಾಳ ಸುಡಾತಿತ್ತು. ನಡ್ರಿ ಫಸ್ಟ್ ಊಟನ ಅವ್ರಿಗೆ ಕೊಟ್ಟು ಬಂದ್ಬಿಡೋಣಂತ. ಫಸ್ಟ್ ಅವ್ರಿಗೆ ಕೊಟ್ಟು ಅವರೇ ಊಟ ಮಾಡಿದ್ರಂದ್ರೆ ನಂದಟ ಟೆನ್ಷನ್ ಕಡಿಮೆ ಆದಂಗೆ ಆಗಿಬಿಡ್ತೈತ್ರಿ. ಅದು ಅವರು ರೊಟ್ಟಿ ಆರಿದ್ರೆ ತಿನ್ನೋದಿಲ್ಲ. ಹೀಗಾಗಿ ಬಿಸಿ ರೊಟ್ಟಿ ಮಾಡ್ಕೊಂಡು ಓಡಿ ಹೋಗಿ ಮೊದಲು ಅವ್ರಿಗೆ ಊಟಕ್ಕೆ ಕೊಟ್ಟು ಸೆಕೆಂಡ ನಾವು ಉಂಡ್ಬಿಡ್ತೇವೆ.
ಇನ್ನು ಅವ್ರದ್ದೆಲ್ಲ ಮುಗಿಸ್ರಿ ತಾಟ್ ತೊಗೊಂಡು ಒಳ ಬರೋ ಅಷ್ಟೊತ್ತಿಗೆ ರೀ ನಮ್ಮ ಚಿಟಿಮೆ ಒಬ್ಬ ಬಾಗಿಲು ಕುಂತ್ಬಿಟ್ಟಿದ್ದ. ನಮ್ಮ ಚಿಟಿಮೆ ನೋಡ್ರಿ ನನಗಿಂತ ಎಷ್ಟು ಸ್ಪೀಡ್ ಅದಾನಂದ್ರೆ ಇನ್ನೂ ನಾನು ರೊಟ್ಟಿ ಮುರಿಯೋದಷ್ಟು ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಡಬಲ್ ಡಬಲ್ ತಿಂದ ಕುಂಡ್ರತಾನು. ಅದು ಮೊಸರು ರೊಟ್ಟಿ ಅಂದರೆ ದೊಡ್ಡ ಜೀವ ನೋಡ್ರಿ. ಇನ್ನು ಉಂಡ ತಿಂದ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿರಿ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಬ್ಯಾಂಕಿನ ಕೆಲಸ, ಹೀಗಾಗಿ ನಾನು ಅವಸರಲ್ಲೇ ಎಲ್ಲ ಜಲ್ದಿ ಜಲ್ದಿ ಮಾಡ್ಕೊಂಡು ಹೊರಗೆ ಹೊಂಟ್ಬಿಟ್ಟಿದ್ದೇನಂತ. ಇನ್ನು ಬ್ಯಾಂಕಿಂದೆಲ್ಲ ಕೆಲಸ ಮುಗಿಸ್ಕೊಂಡ್ರಿ ಮನೆಗೆ ಬಂದುಬಿಟ್ನಿ. ಮನೆಗೆ ಬಂದ್ರೆ ಒಂದಷ್ಟು ಐಟಮ್ಸ ತೊಗೊಂಬಂದಿನಿ ರೀ. ನೀವೇನಾರ ತರವಲ್ರಿ, ನಿಮ್ಮ ಸಂತಿ ನನಗೆ ತೋರ್ಸಾತೀರಿ ಅಂತ ಕೇಳತ್ತೀರೇನೋ ನೀವು? ಏನಿಲ್ಲರಿ, ಒಂದಷ್ಟು ಕೊಂಜಾಳ್ತೀನಿ, ಹಸಿ ಶೇಂಗಾ ಮತ್ತು ಹಸಿ ವಟಾಣಿ ಕಾಳು ಸಿಕ್ತು. ನನಗೂ ಸಿಗೋದಷ್ಟು ಅಪರೂಪ ಅಂದ ಓಡಿ ತೊಗೊಂಬಿಟ್ಟಿದ್ದೀನಿ, ಯಾಕಂದ್ರೆ ಭಾಳ ಫ್ರೆಶ್ ಇತ್ತು. ಈಗಷ್ಟೇ ತಂದು ಹಚ್ಚಿಬಿಟ್ಟಿದ್ದೆ. ಮತ್ತು ನಿಮಗೆ ತೋರ್ಸೋಕೆ ಒಂದು ಕಾರಣ ಐತ್ರಿ. ಏನಿಲ್ಲರಿ, ಹಸಿ ವಟಾಣಿ ಕಾಳು ಭಾಳ ಫ್ರೆಶ್ ಇತ್ತು, ಹೀಗಾಗಿ ಅದ್ರದ್ದು ಹಲ್ವಾ ಮಾಡ್ಬೇಕಂತ ಇವತ್ತು ಪ್ಲ್ಯಾನ್ ಮಾಡಿದ್ನಿ. ಆ ರೆಸಿಪಿ ಸಂಬಂಧ ನಿಮಗೆ ಇವತ್ತು ಸಂತಿ ತೋರಿಸ್ಬೇಕಾಯ್ತು. ಇನ್ನು ಹಸಿ ಶೇಂಗಾ ಅಲ್ಲ ರೀ, ಮಣ್ಣು ಭಾಳ ಆಗೈತಿ, ಸ್ವಲ್ಪ ನೀರು ಹಾಕಿ ಎಲ್ಲ ವಾಶ್ ಮಾಡಿ ತೆಗೆದಿಟ್ಬಿಟ್ಟಿದ್ದೇನಂತ. ಹಾಂ, ಒಂದು ವಿಷಯ ರೀ, ಪೇಮೆಂಟ್ ಇಲ್ಲಿದ್ದ ಫುಲ್ ಟೈಮ್ ಜಾಬ್ ಅಂದರೆ ನಮ್ದು ಹೆಣ್ಮಕ್ಳದ ನೋಡ್ರಿ. ಯಾಕಂದ್ರೆ ಬೆಳಗಿಂದ ಹಿಡಿದು ಸಾಯಂಕಾಲವರೆಗೂ ಓಡಾಡ್ತಿರ್ತೇವೆ ಓಡಾಡ್ತೇವೆ ರೀ ಕೆಲ್ಸಕ್ಕೆ. ಅದ್ರಾಗ ಯಾರ್ಯಾರ ಒಬ್ರು ಏನು ಮಾಡ್ತೀರಿ ನೀವು ಹೊರಗಿಂದ ಮನ್ಯಾಗ ಕುಂತು ಅಂದ್ರೆ ಕತಿ ಬಗೆಹರಿತೈತೆ ನೋಡ್ರಿ. ಯಾಕಂದ್ರೆ ರೈತರ ಕಷ್ಟ ಏನು ಅನ್ನೋದು ನಮ್ಮಂಥ ಗೃಹಿಣಿಯರಿಗೆ ಮಾತ್ರ ಗೊತ್ತಿರ್ತೈತೆ ರೀ. ಇರಲಿ ಬಿಡ್ರಿ, ನಾವೇನು ಬೇಸರ ಮಾಡ್ಕೋದಿಲ್ಲ. ಯಾಕಪ್ಪ ಅಂದ್ರೆ ಫುಲ್ ಡೇ ಕೆಲಸ ಇತ್ತಂದ್ರೆ ಮನಸ್ಸು ಹಗರಿರ್ತೈತಿ. ಯಾಕಂದ್ರೆ ಪಾಲ್ತು ವಿಚಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ನಾವೇನೋ ನಮ್ಮ ಕೆಲಸ ಏನೋ ಅನ್ನೋವಂಗೆ ಬ್ಯುಸಿ ಆಗಿಬಿಟ್ಟಿರ್ತೇವೆ ರೀ. ಇಂಥ ಬ್ಯುಸಿ ಲೈಫ್ನಾಗ ರೀ ಏನಾರು ಫಂಕ್ಷನ್ ಇತ್ತಂದ್ರೆ ಡೈಲಿ ಮಾಡೋದಕ್ಕಿಂತ ಇನ್ನೊಂದು ತಾಸು ಜಲ್ದಿ ಎದ್ದು ಮಸ್ತ್ ಪೈಕಿ ರೆಡಿಯಾಗಿ ಫಂಕ್ಷನ್ ಅಟೆಂಡ್ ಮಾಡಿಬಿಡ್ತೇವೆ. ನಡೀರಿ, ನನ್ನ ಮಾತಿನ ಗದ್ದಲಾಗ ಎಲ್ಲ ವಟಾಣಿ ಕಾಳನ್ನು ಸುಲ್ಕೊಂಡ್ಬಿಟ್ಟಿದ್ದೇನಂತ. ಅವನ್ನ ಒಂಚೂರು ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋಣಂತ. ನೀರದು ಏನೂ ಹಾಕೋದು ಬೇಡ್ರಿ, ಹೆಂಗೆ ಹಸಿ ವಟಾಣಿನ ಸುಲ್ಕೊಂಡಿದ್ದೀವಲ್ಲ ಅಷ್ಟು ನಾನಿಲ್ಲೇ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೇನಂತ. ಅದನ್ನೊಂದು ಬೌಲ್ ಒಳಗೆ ತಗೊಳತ್ತೇನೆ ರೀ. ನೋಡಿರಿ, ಒಂದು ಪೂರ್ತಿ ನನಗೆ ಒಂದು ಬೌಲ ಹಸಿ ವಟಾಣಿದ ಪೇಸ್ಟ್ ಸಿಕ್ಬಿಡ್ತು. ಇನ್ನು ಅದು ಸೇಮ್ ಬೌಲರೇ ಅರ್ಧ ಬೌಲ್ ಒಳಗೆ ಕಾರ್ನ್ಫ್ಲೋರ್ ತೊಗೊಂಡೇನಿ. ಇನ್ನು ಒಂದು ಬೌಲ್ ನಾನಿಲ್ಲಿ ಬೆಲ್ಲ ತೊಗೊಂಡೇನಂತ್ರಿ. ಇಷ್ಟ ಆದರೆ ಇದ್ರ ಕೆಲಸ ಮುಗೀತು. ನಡೀರಿ ಮುಂದಕ್ಕೆ ಹೋಗೋಣಂತ. ಇನ್ನು ಹಲ್ವಾ ಮಾಡಾಕ್ರಿ ಗ್ಯಾಸ್ ಹಚ್ಚಿ ಒಂದು ಫ್ರೈ ಪ್ಯಾನ್ ಇಟ್ಬಿಟ್ಟಿದ್ದೇನಂತ. ಅದಕ್ಕೆ ಒಂದು 2 ಚಮಚೆ ತುಪ್ಪ ಸೇರ್ಸಾತೇನೆ ರೀ. ವಟಾಣಿ ಕಾಳು ಆಲ್ರೆಡಿ ಎಲ್ಲರೂ ತಿಂದೇ ಇರ್ತೀರಿ, ಗ್ರೇವಿಗೆ ಹಾಕಿರ್ತೀರಿ ಮತ್ತು ಉಸ್ಲಿ ಮಾಡಿ ತಿಂದಿರ್ತೀರಿ. ಸ್ವಲ್ಪ ಹಲ್ವಾ ಮಾಡಿ ತಿನ್ನೋದ್ರಿಂದ ರೀ ಟೇಸ್ಟ್ ಬೇರೆ ಕೊಟ್ಬಿಡ್ತೈತಿ. ಮತ್ತು ಎಲ್ಲ ಥರ ಟೇಸ್ಟ್ ಮಾಡಿ ತಿನ್ನೋಕೆ ಏನು ಹೊಕ್ಕತಿ ಹೇಳ್ರಿ ನೋಡೋಣ. ಇಲ್ಲಿ ನೋಡ್ರಿ, ಅದ ಪೇಸ್ಟ್ ಸ್ವಲ್ಪ ತುಪ್ಪ ಹಾಕಿದ್ನ ಅದ್ರೊಳಗೆ ಹಾಕಿ ಪೂರ್ತಿ ನಾನಿಲ್ಲೇ ಗ್ಯಾಸ್ ಸಣ್ಣಿಟ್ಟು ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇದೆಲ್ಲ ಸಣ್ಣಗೆ ಅಲ್ಲೇ ಕುದಿ ಹತ್ತಿಬಿಡ್ಲಿ. ಈ ಟೈಮ್ದಾಗ ರೀ ನಾನಿಲ್ಲೇ ಬೆಲ್ಲ ಏನು 1 ಕಪ್ ತೋರಿಸಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೊಂಡು ಬಂದುಬಿಡತ್ತನಂತ. ಯಾಕಂದ್ರೆ ಡೈರೆಕ್ಟಾಗಿ ಹಾಕಿರೂ ಬರ್ತೈತ್ರಿ, ಸ್ವಲ್ಪ ಕಡ್ಡಿ ಕಸರು ಇರ್ತಾವಂತ ಸ್ವಲ್ಪ ನೀರು ಹಾಕಿ ಅದನ್ನಷ್ಟು ಕರಗಿಸ್ಕೊಂಡು ಬಂದುಬಿಡೋಣಂತ. ಆ ಬೆಲ್ಲದ ನೀರು ನಾನಿಲ್ಲೇ ವಟಾಣಿ ಕಾಳಿನ ಪೇಸ್ಟ್ ಇತ್ತಲ್ಲ ಅದಕ್ಕೆ ಸೋಸಾತೇನೆ ರೀ. ಇದನ್ನು ಒಂಚೂರು ಮಿಕ್ಸ್ ಕೊಟ್ಬಿಡೋಣಂತ್ರಿ. ಗ್ಯಾಸ್ ಜೋರ ಇಟ್ಬಿಡೋಣ. ಈಗ ಈ ಬೆಲ್ಲದ ನೀರೊಳಗೆ ರೀ ವಟಾಣಿ ಕಾಳಿನ ಪೇಸ್ಟ್ ಪೂರ್ತಿಯಾಗಿ ಕುದಿ ಹತ್ತಿಬಿಡ್ಲಿ. ನಮಗೆ ಕೈ ಬಿಡ್ಲಾರ್ದಂಗೆ ರೀ ಪೂರ್ತಿಯಾಗಿ ಹೊಳಿಸ್ಕೊಂಡ್ಬಿಡೋನು. ಯಾಕಂದ್ರೆ ಹಲ್ವಾ ಮಾಡ್ಬೇಕಂದ್ರೆ ಕೈಯ ಸಡ್ಲಿರ್ದಂಗೆ ಪೂರ್ತಿ ಕಲಿಸ್ಕೋಬೇಕಾಕತ್ರಿ. ಇನ್ನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀವಲ್ರಿ ಅರ್ಧ ಬೌಲ್ ನಾವು ಅದನ್ನು ಸೇರ್ಸಾತನಂತ್ರಿ. ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ರೀ ಇನ್ನೊಂದು ಚೂರು ಸ್ಪೀಡಾಗೇನೆ ತಿರುಗಿಸ್ಬೇಕಾಕತಿ. ಯಾಕಂದ್ರೆ ಭಾಳ ಜಲ್ದಿ ಗಂಟೆ ಆಗಿಬಿಡ್ತೈತ್ರಿ ಮತ್ತು ತಳಾನು ಹಿಡಿತೈತ್ರಿ. ಅದಕ್ಕೆ ಪೂರ್ತಿ ಅದನ್ನು ಗಂಟು ಇರಲಾರ್ದಂಗೆ ರೀ ಪೂರ್ತಿ ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟ ನಡಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಲಸಾಡ್ಕೊಂಬಿಡೋಣಂತ್ರಿ. ತುಪ್ಪ ಹಾಕೋದ್ರಿಂದ ರೀ ತಳಾನು ಹಿಡಿಯೋದಿಲ್ಲ ಮತ್ತು ಟೇಸ್ಟೂ ನಮಗೆ ಭಾರಿ ಕೊಟ್ಬಿಡ್ತೈತ್ರಿ. ಹಾಂ, ಇನ್ನೊಂದು ವಿಷಯ, ನಿಮ್ಮ ಬಿಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡ್ತಿಲ್ಲ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡ್ರಿ, ಇಷ್ಟು ಹದಕ್ಕಿದ್ದಾಗ ಮತ್ತಿಲ್ಲೇ ಮಧ್ಯದಲ್ಲಿ ಇನ್ನೊಂದು ಚೂರು ತುಪ್ಪ ಹಾಕಿ ಎಲ್ಲ ಮಿಕ್ಸ್ ಕೊಡಾತನಂತ್ರಿ. ಎಷ್ಟು ಒಳ್ಸಾಡ್ಬೇಕಂದ್ರೆ ಪೂರ್ತಿ ತಳ ಬಿಟ್ಟು ನಮಗೆ ಮುದ್ದೆ ಥರ ರೀ ಪೂರ್ತಿಯಾಗಿ ನಮಗೆ ಬೆಂದ ಸಿಕ್ಬಿಡ್ಬೇಕು. ನೋಡ್ರಿ, ಇಷ್ಟ ಆಯಿತು. ಇಲ್ಲಿ ನೋಡ್ರಿ, ಇಷ್ಟ ಆದರೆ ಇದ್ರ ಕತಿ ಮುಗ್ದೈತಂದಂಗೆ. ಇನ್ನು ಗ್ಯಾಸ್ ಬಂದ್ ಮಾಡಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿದೇನಂತ್ರಿ. ತುಪ್ಪ ಹಚ್ಚಿ ಪೂರ್ತಿ ಎಲ್ಲ ಸವರ್ಬಿಡೋನು. ಇನ್ನು ನೋಡ್ರಿ, ಇಷ್ಟ ಆಯಿತು. ನಿಮಗೆ ತುಪ್ಪ ಇಷ್ಟ ಇದ್ರೆ ಹಾಕ್ರಿ, ಇಲ್ದರ ಸ್ಕಿಪ್ ಮಾಡ್ರಿ ನಡಿತೈತಿ. ಎಣ್ಣೆ ಹಚ್ಚಿದ್ರು ಬರ್ತೈತಿ. ಇನ್ನು ಬಿಳಿ ಎಳ್ಳಿದ್ದು ರೀ ಸ್ವಲ್ಪ ಎಳ್ಳು ಹಾಕತ್ತೇನೆ. ಏನು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೂ ನಡಿತೈತಿ. ಸ್ವಲ್ಪ ಚಂದ ಕಾಣಲಿ ಅನ್ನೋ ಉದ್ದೇಶಕ್ಕೆ ಹಾಕಿದೇನಂತ.
ಇನ್ನು ನೋಡ್ರಿ ಇಲ್ಲೇ ವಟಾಣಿ ಕಾಳಿಂದ ಏನು ಹಲ್ವಾ ಐತ್ಲ ಅದನ್ನು ಇದಕ್ಕೆ ಸೇರ್ಸಾತೇನೆ ರೀ. ಪೂರ್ತಿ ನಾವು ಪ್ಲೇಟಿಗೆ ಹಾಕಿ ತಟ್ಟಿಬಿಡೋಣಂತ. ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಹಾಕಿ ಈ ರೀತಿ ರೀ ಎಲ್ಲ ಕಡೆ ಪ್ರೆಸ್ ಮಾಡತ್ತಾನೆ. ನೋಡಾಕ ನಮ್ಮ ಉತ್ತರ ಕರ್ನಾಟಕದ ಜುಣುಕದ ಹೊಡೆಯಂಗೆ ಕಾಣತೈತೆ ರೀ, ಆದರೆ ವಟಾಣಿ ಕಾಳಿಂದ ಹಲ್ವಾ ಐತೆ ನೋಡ್ರಿ. 1-2 ತಾಸು ರೀ ಪೂರ್ತಿ ತನಗಾಗಲ್ರಿ ಇದನ್ನು ಬಿಟ್ಬಿಡೋಣಂತ. ಇನ್ನು ಮದ್ದಿಂದಾಗಿಂದ ನಮ್ಮ ಕೆಲಸ ಆಟ ಒಂಚೂರ ಕಣ್ಣು ಹಾಸನು ನಡೀರಿ. ಇದೆಲ್ಲ ರೀ ಪೂರ್ತಿ ತನಗಾಗೋರು. ಸ್ವಲ್ಪ ಅರ್ಬಿ ಎಲ್ಲ ರೀ ಸ್ಟಿಚಿಂಗ್ ಮಾಡೋದಿತ್ತು, ಅದಕ್ಕೆ ಸಣ್ಣ ಪುಟ್ಟ ಇದ್ರೆ ನಾನು ಹೊಲ್ಕೊಂಡಿರ್ತೇನಂತ. ಮಧ್ಯಾಹ್ನದ ಹೊತ್ತು ರೀ ನಮ್ಮ ರೈತರ ಮನ್ಯಾಗ ಏನು ಕೆಲಸ ಕಮ್ಮಿ ಇರ್ತಾವೆ ಹೇಳಿ ನೋಡು, ಒಂದಾದ್ಕೂಲೆ ಒಂದು ಇರತೈತಿ. ನಮ್ಮ ಟೈಮ್ಗೆ ಅನುಗುಣವಾಗಿ ಕೆಲಸಗಳನ್ನ ಸೆಟ್ ಮಾಡ್ಕೊಂಡು ಹೋಗಿರ್ತೇನಂತ. ಸ್ಟಿಚ್ ಮಾಡುವಾಗ ಆದರೆ ಎಲ್ಲ ಅರಿವಿಗಳನ್ನ ಒಂದೇ ದಿನ ಸ್ಟಿಚ್ ಮಾಡೋಕೆ ಕುಂತ್ಬಿಟ್ಟಿರ್ತೇನೆ. ಕಾಳು ಹಸ್ ಮಾಡೋದಿತ್ತಂದ್ರೆ ಕಾಳು ಹಸ್ ಮಾಡೋ ದಿನಾನ ಒಂದಿನ ಸಪ್ರೇಟ್ ಮಾಡ್ಕೊಂಬಿಡ್ತೇನೆ ರೀ. ಯಾಕಂದರೆ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ಕೊತ ಹೋದ್ರೆ ನಮಗೂ ಈಸಿ ಆಗಿಬಿಡ್ತೈತಿ. ನೋಡಿರಿ ಪೂರ್ತಿ ಎಲ್ಲ 1-2 ತಾಸು ಬಿಟ್ಟು ಬಂದು ನೋಡಿದ್ರೆ ಪೂರ್ತಿ ತನಗಾಗಿಬಿಟ್ಟೈತಿ ರೀ. ಎಷ್ಟು ಮಸ್ತ್ ಬೇಕಿ ನಮ್ದು ಹಲ್ವಾ ರೆಡಿ ಆಗೈತಿ. ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಗೆ ನಾನಿಲ್ಲೇ ಕಟ್ ಮಾಡತ್ತೇನಂತ್ರಿ. ಎಲ್ಲೂ ಏನೂ ಟಚ್ ಆಗಿಲ್ಲ ರೀ. ಬಾರಿ ನಮ್ದು ಹಸಿ ವಟಾಣಿ ಕಾಳು ಹಲ್ವಾ ರೆಡಿ ಆಗೈತಿ. ಹಿಂಗೆ ಕಟ್ ಮಾಡಬೇಕು ಅಂತೇನಿಲ್ಲ ರೀ. ನಮಗೆ ಹೆಂಗೆ ಬರ್ತೈತಲ್ಲ, ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಗೆ ಆರಾಮಾಗಿ ಕಟ್ ಮಾಡ್ಕೋಬೋದು. ನೋಡಿರಿ ನಿಮಗೆ ತೋರ್ಸಾತಾನೆ ಎಷ್ಟು ಮಸ್ತ್ ಪೈಕಿ ಆಗಿದಾವಂತ. ಕೈಯಾಗನು ರೀ ತುಪ್ಪ ಹಚ್ಚಿರೋದ್ರಿಂದ ನಿಂದ್ರಿಗಂದ ಜಾರಿ ಹೊಂಟಿದವ್ರಿ ನಮ್ಮ ಹಲ್ವಾ. ಇನ್ಯಾಕೆ ತಡ ಮಾಡೋನು, ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡಿ ಟೇಸ್ಟನ್ನು ನೋಡೇ ಬಿಡೋಣಂತ ನಡೀರಿ. ಬೆಲ್ಲ ಹಾಕುವಾಗ್ರಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕೊಂಬಿಡ್ರಿ. ನಾನಿಲ್ಲೇ 1 ಕಪ್ ಬೆಲ್ಲ ಹಾಕಿದ್ರಿಂದ ನನಗೆ ಅಳತೆನೂ ಕರೆಕ್ಟಾಗಿ ಸಿಕ್ಕೈತ್ರಿ. ನೋಡಿರಿ ಎಷ್ಟು ಹದವಾಗಿ ಬಂದೈತಂತ. ಟೇಸ್ಟ್ ಮಾಡಿ ನೋಡತ್ತೇನೆ ರೀ, ಎಲ್ಲ ಪರ್ಫೆಕ್ಟಾಗಿ ನೀಟಾಗಿ ಸೆಟ್ ಆಗಿಬಿಟ್ಟಿತ್ತು. ಮಸ್ತ್ ಪೈಕಿ ನಮ್ದು ಇವತ್ತಿನ ಹಸಿ ವಟಾಣಿ ಕಾಳು ಹಲ್ವಾ ರೆಡಿ ಆಗೈತ್ರಿ. ಇನ್ನು ಇಷ್ಟೆಲ್ಲ ರೆಸಿಪಿ ಮಾಡೋ ಅಷ್ಟೊತ್ತಿಗೆ ರೀ ಸಾಯಂಕಾಲ 5:30 ಆಗೇ ಬಿಡ್ತು. ಆ್ಯಸ್ ಇಟ್ ಈಸ ಮತ್ತು ನಮ್ದು ಸಾಯಂಕಾಲ ಕೆಲಸ ಇರೋದನ್ನ ಇಲ್ರಿ. ದನಗಳು ಎಲ್ಲ ರೆಡಿಯಾಗಿ ನಿಂತ ಬಿಟ್ಟಿದ್ದು. ಅವ್ರದ್ದು ಒಂಚೂರು ಕೆಲಸ ಮುಗಿಸಿ ನೀರು ಕುಡಿಸಿ ಮೇವು ಹಾಕೋ ಅಷ್ಟೊತ್ತಿಗೆ ರೀ ಟೈಮ್ ಅಂತಿ ಕಳೆದ ಹೋತು. ಬೆಳಗಿಂದ ಸಾಯಂಕಾಲವರೆಗೂ ಇವತ್ತಿನ ನಂದು ಲಾಗ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ ಮರಿಬೇಡ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ಬಾಯ್.